ಅವೆಲ್ಲ ತಗೊಂಡಿರ್ತಾರೆ, ಒಬ್ರೇ ಅಂತ ಹೋಯ್ತಾರೆ. ಸರಿ, ಅವತ್ತು ಅದೆಲ್ಲ ಕಡೆ ಗಾಡಿ ಅದು ನೀವು ತೋಟದಲ್ಲಿ ಓಡಿಸಿದೆ ಬುಲೆಟ್ ಓಡಿಸ್ಬೋದು. ದಾರಿ ಬಿಟ್ಬಿಟ್ಟು ಎಲ್ಲೇ ತೋಟದಲ್ಲಿ ಟವಲ್ ಒಂದು ಹಾಕೋಬಿಟ್ಟು ಆ ಮಜಾನೇ ಬೇರೆ ಸರ್. ಗೊತ್ತಾಯ್ತು. ನಮ್ಮ ಅಪ್ಪಗೂ ಅಷ್ಟೇ, ಬುಲೆಟು 2 ವಾಲೆ ಹಾಕೊಂಡು ಹಿಂಗೆ ಹೋಗೋದು. ಮಜಾನ್ ಕದರೇ ಬೇರೆ ಅದು. ಡೀಸೆಲ್ ಗಾಡಿ ಇದು ಅಪ್ಪ ಹತ್ರ. ಎಂಜಾಯ್ ಮಾಡಿ ಸರ್, ಟೂರ್ ಹೊಡಿರಿ. ತಗೊಂಡು ಲೋಕಲ್ ಸುಮ್ಮನೆ ಸುತ್ತೋದಕ್ಕೆಲ್ಲ ಇಲ್ಲ ತಗೊಂಡು ಈ ತರ ಗಾಡಿ ಓಡ್ಸಕ್ಕೂ ಆಗಲ್ಲ ಇದು, ಯಾಕಂದ್ರೆ ಟರ್ನಿಂಗ್ ಎಲ್ಲ ಒಂದು ಕಷ್ಟ ಆಗುತ್ತೆ. ಇದನ್ನ ತಿಂಗಳಿಗೆ 2 ತಿಂಗಳಿಗೋಸ್ಕರ ಒಂದು 200 ಕಿಲೋಮೀಟರ್ ಹೋಗ್ಬೇಕು ನೀವು. ಇಲ್ಲ, ನಮ್ದು ವಿಡಿಯೋಗಳೆಲ್ಲ ಇದೆ, ನಮ್ದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಇದೆ, ಗ್ರೂಪ್ ಇದೆ, ತುಂಬಾ ಜನ ಗ್ರೂಪ್ ಇದ್ದಾರೆ. ಇದೆ ಅಲ್ವಾ, ನಾವು ಅದು ವಿಡಿಯೋ ಹಾಕ್ತಾ ಇರ್ತೀವಿ ನಾವು. ನಮ್ಮ ಫ್ರೆಂಡ್ ಒಬ್ಬ ಇದ್ದ ವಿದ್ಯಾರ್ಥಿಪುರದ ರಾಜ್ಕುಮಾರ್ ಅಂತ, ಅವನು ಅಷ್ಟೇ ಬಾಡ್ಲಾಗ ಬೂಟ್ಗಳು ಹಾಕೊಂಡು ಟೋಪಿಗಳು ಹಾಕೊಂಡು ಜಾಕೆಟ್ ಹಾಕೊಂಡು ಹೋಗೋದು. ಟಿಫನ್ ಮಾಡೋದಕ್ಕೆ ಕಿಚ್ಚ ಹೋಟ್ಲ್ಗೆ ಹೋಗ್ತಾರೆ. ಯಾವ್ದಾದ್ರು ಮಂಡ್ಯ ಹೌದು, ಬೆಳಿಗ್ಗೆ ಟಿಫನ್ಗೆ ಅಲ್ಲಿ ಹೋಗಿ ಟಿಫನ್ ತಿಂದ್ಬಿಟ್ಟು ವಾಪಸ್ ಎಂಜಾಯ್ಮೆಂಟು, ಅವ್ರ ಖುಷಿ ಟೈಮ್ ಪಾಸು, ಒಂದು ನೋಡ್ಬೇಕು, ಒಂದು ಸ್ಟ್ರೆಸ್ ನಿಮ್ಗೆ ಕಮ್ಮಿ ಆಗುತ್ತೆ, ಸ್ಟ್ರೆಸ್ ಇರಲ್ಲ. ಸೀನ್ರಿ ನೋಡ್ಬೇಕು, ಒಂದು ರೈಡ್ ಮಜಾ. ಮನೇಲೆ ತಿಂದು ಮಲ್ಕೋದೆ ನೋಡಿ ಬಂದಿದ ತಕ್ಷಣ ಖುಷಿಯಾಗಿ. ನಮ್ಮ ಬ್ಯಾಂಗ್ಳೂರಲ್ಲೇ ಒಳ್ಳೆ ಜಾಗಗಳಿದೆ, ಹೆಸರುಘಟ್ಟ, ಚಿಕ್ಕಮದುರೆ, ಮೈದಾಳಕೆರೆ ಗೊತ್ತಾ, ಮೈದಾಳಕೆರೆ ತುಮಕೂರು ಹತ್ರ, ಇಲ್ಲ ಒಳ್ಳೆ ಜಾಗ ಇದೆ. ನಾವೆಲ್ಲ ಹೋಗೋದೇ ಬೇಡ. ಬ್ಯಾಂಗ್ಳೂರಲ್ಲಿ ಒಳ್ಳೆ ಜಾಗಗಳಿದೆ, ಯಾರು ಹೋಗಲ್ಲ, ಎಲ್ಲ ಬೇರೆ ಕಡೆ ಹೋಗ್ತಾರೆ. ಇಲ್ಲ ಒಳ್ಳೆ ಜಾಗಗಳಿದೆ. ಬಟ್ ಗಾಡಿ ಇಂಥ ಗಾಡಿ ತಗೊಂಡ್ರೆಲ್ಲ ಸುತ್ತಾರೆ, 100% ಎಲ್ಲ ಟಚ್ ಮಾಡಿರ್ತಾರೆ. ಅದು ವಾರ ತಿಂಗಳಿಗೊಂದ್ಸತಿ ಓದಿ ಹುಡ್ಕೊಂಡು ಹೋಗ್ತಾರೆ. ಬೆಟ್ಟಗಳು, ಬೆಟ್ಟ, ಹೌದು. ಮತ್ತೆ ಲಾಂಗ್ ರೈಡು, ಅವ್ರದ್ದು ಅದು ಸ್ಟ್ರೆಸ್ ಕಮ್ಮಿ ಆಗುತ್ತೆ. 2 ದಿವಸ ನಿಮ್ಗೆ ಇಷ್ಟ ಬಂದಾಗ 2 ದಿವಸ ಮಾಡ್ಬೋದು ನೀವು ಆರಾಮಾಗಿ. ಅದಿರೋದೇ ಅದಕ್ಕೆ ರೈಡು, ಅದು ಲೈಫೇ ಬೇರೆ. ಹೌದು, ಎಂಜಾಯ್ ಮಾಡಿ ಸರ್, ಸೂಪರ್. ಥ್ಯಾಂಕ್ ಯು ಸರ್. ಅವಾಗೆಲ್ಲ RX ಅಲ್ಲೇ ಊಟಿಗೆ ಹೋಗಿರ್ತಿದ್ದೆ. ಇವತ್ತು RX ಇದೆ ಸರ್, ಇವಾಗಲೂ ಏನಿಲ್ಲ. ಮತ್ತೇನಂದ್ರೆ ಇದು ಆ 2 ಸ್ಟ್ರೋಕ್ ಅನ್ನೋದು ಪೊಲ್ಯೂಷನ್ ತಮಿಳ್ನಾಡು ಕಡೆ ಸಿಗುತ್ತೆ ನಿಮಗೆ, ಬಟ್ ಇಲ್ಲಿ ಇಲ್ಲ. ಅಲ್ಲಿ ಎಷ್ಟೊಂದು 2 ಸ್ಟ್ರೋಕು ಶೋಗನ್ ಎಲ್ಲ ಇದೆ, ಬಟ್ ಇಲ್ಲಿ ಒಂಥರ ಇವತ್ತು ಹಂಗೆ ಇದೆ ಸರ್. ಇವತ್ತು 2.5 ಕೊಡ್ತೀನಿ ಅಂತಾರೆ. ಇವತ್ತು ಒಂದು ವೈಯರು ಚೇಂಜ್ ಮಾಡಿದ್ರು. ಕೊಡ್ಬೇಡಿ ಗಾಡಿ, 25 ವರ್ಷ ಆಯಿತು, ವೈಯರು ಚೇಂಜ್ ಮಾಡ್ತಾರೆ. ಹಂಗೆ ಇದೆ ಗಾಡಿ, ಕೊಡ್ಬೇಡಿ. ಆಮೇಲೆ RD 351 ಬಂದಿತ್ತಲ್ಲ, ಅದು ಎಲ್ಲ SD 2 ಸಿಲಿಂಡರ್. ನಮ್ಮ ಫ್ರೆಂಡ್ ಹತ್ರ ಇದೆ, ಡಬಲ್ ಸೈಲೆನ್ಸರ್ SD, ಸಕ್ಕದಾಗಿ ಮಾಡಿದ್ದಾನೆ. 80,000 ರೂಪಾಯಿ ಖರ್ಚು ಮಾಡಿದೆ ಗಾಡಿ ತಗೊಂಡ್ರೆ. ದಿವಸಲಿ 40,000 ರೂಪಾಯಿ ತಗೊಂಡ್ರೆ ಗಾಡಿ ಸೆಕೆಂಡ್ಸು ಖರ್ಚು ಮಾಡಿದೆ 80,000. ಚೆನ್ನಾಗಿದೆ ಗಾಡಿ. ಅದು ಏನಂದರೆ ಅವ್ರು ಸುಮ್ಮನೆ ಅಲ್ಲಿಂದ ಇದು ಬಂದ್ರೇ ಎಲ್ಲರೂ ನೋಡ್ತಾರೆ ಹಿಂಗೆ ಡುಬ್ ಅಂತ. ಜಲ್ದಿ ಹಳೇದು ಹೇಳ್ತಾರೆ, ಅದಕ್ಕೆ ನೀವು ಸ್ಟಾರ್ಟ್ ಮಾಡೋವಾಗಲೇ ಬೇರೆ ಟೆಕ್ನಾಲಜಿ. ಅದಕ್ಕೆ ಇನ್ನು ಎರಗಿಚ್ಚ ಅಲ್ಲ